रुचि भी परमाणु विश्व निर्मापितस्त्रिभुवनैकलनामभूत तावन्त एव खलु ते प्रणवपृथिव्या यते समानमकरं नहि रूपमस्ति ಛಾಯಾರೂಪಿ ಪರಮಾಣುಗಳು ಅಂದ್ರೆ ತೀರ್ಥಂಕರ ಪರಮ ಅವತಾರಿಕ ಶರೀರ ಐತಿ ಅವ್ರ ರಚನಾ ಮಾಡಿದಾಗೆ ಅವ್ರು ಏನು ಮಾಡಿದ್ರು ಅಂದ್ರೆ ನೆರಳು ಬೀಳಂಗಿಲ್ಲ. ನಮ್ಮ ಮನುಷ್ಯರ ಶರೀರ ನೆರಳು ಬೀಳ್ತದೆ. ಮನುಷ್ಯರ ಶರೀರದೊಳಗೆ ಸಪ್ತ ಧಾತು ಇದೆ, ಆದರೆ ತೀರ್ಥಂಕರ ಶರೀರದೊಳಗೆ ಸಪ್ತ ಧಾತು ಇರೋದಿಲ್ಲ. ಹೀಗಾಗಿ ಅವ್ರಿಗೆ ನೆರಳು ಬೀಳೋದಿಲ್ಲ. ಪರಮ ಅವತಾರಿಕ ಶರೀರ ಅಂತೇಳಿ ಒಂದು ಅರ್ಘ್ಯ. ಓಂ ಓಂ ಶ್ರೀಮನ್ ನಮೋ ಗೋಯಿ ಬುದ್ಧಾನಂ ದೇವಂ ದೇವಂ ನಮಸ್ವಾ. ಓಂ ಆಂ 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 ಸರ್ವರಾಜ ಪ್ರಜಾ ಮೋಹಿನಿ ಸರ್ವಜನ ವಶಂ ಕುರು ಕುರು ಸ್ವಾಹ. ಓಂ ನಮೋ ಅನುದಿನ ಮದೋ ಸ್ವಾಯಾನ್ ಸವಿಷಯಾಯ ಜಾಮಿ ಶ್ರುತಜಲಾನಿ ಪ್ರವೇ ಪರೇ ಚ ತಿಚ ದೇವಾ ಪರ ಪ್ರತಿತ್ವಾನಿ ನಾರಕೌಣನಾನ್ ದೇವಕಿ ವಿದ್ಯಾದ ಸುಖೇನಸ್ತ ಬೋಧಿತ ದಾನ ಬೌದ್ಧ ದಾನ ಅಡೇನು ಲಿಖಿತೇ. ಓಂ ರೀಮ ವಾಂಛಿತ ದಾನ ರಕ್ಷಾಯ ಕ್ಲೀಂ ಮಹಾಬೀಜಾಕ್ಷರ ಸಹಿತಾಯ ಕುಸುಮ ಜನದೇವಾಯ ದಿವ್ಯಮಃ ದೀಪಂ ನಿರ್ವಪಾಮಿ ಸ್ವಾಹ. ಆದಿನಾಥ ಗುಣ ಸಹಿತಾಯ ದೀಪಂ ನಿರ್ಪಾಮಿತಿ ಜಲಾದಿ ಅರ್ಘ್ಯಂ ನಿರ್ವಾಮಿ ಸ್ವಾಹ. वक्त्रं पते सुरनरोरगनेत्रहारे निशेषनिर्जित जगत्कृतयोपमानं दुर्भं कलङ्कमलिनं त्वनिशाकरस्य यद्वासरे भवति पाकुकलाशकल्पम्. ಇಲ್ಲ ನಾಗೇಂದ್ರ ಮಾನವ ದೇವ ಇವರೆಲ್ಲರೂ ಅಪಹರಿಸುವುದಂತೆ ತ್ರಿಲೋಕನಾಥ ಅಂದ್ರೆ ತ್ರಿಲೋಕನಾಥ ಒಡೆಯ ಅಂತ ತೀರ್ಥಂಕರರಿಗೆ ಅವ್ರು ಹೆಂಗೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು. 1,008 ಲಕ್ಷಣ ಉಳ್ಳ ಅಂಥ ತೀರ್ಥಂಕರರಿಗೆ ಇಲ್ಲೇ ಹಗಲಿರಲಿ ಮತ್ತು ರಾತ್ರಿ ಇರಲಿ ಶಮೋಶ್ರಮದೊಳಗೆ ಯಾವುದೂ ಕೂಡ ಸೂರ್ಯಚಂದ್ರ ಇರೋದಿಲ್ಲ. ಅಂಥ ಈ ಶಮೋಶ್ರಮದಲ್ಲಿ ಮುಖ ನಿರ್ಮಲವಾಗಿರುವಂಥ ಪ್ರಕಾಶಮಾನವಾದಂಥ ಪ್ರಭಾಮಂಡಲ ಸಹಿತವಾಗಿರುವಂಥ ಅಂಥ ತೀರ್ಥಂಕರಿಗೊಂದು ಅರ್ಘ್ಯ. ಓಂ ಶ್ರೀಮನ್ ನಮೋ ಭುಜುಮದೀನಂ ಧ್ರುವಂ ಧ್ರುವಂ ನಮ ಸ್ವಾಹ. ಓಂ ಹ್ರೀಂ ಶ್ರೀಂ ಹಂ ಸಂ ಧ್ರುವಂ ಆಂ ಹ್ರೀಂ ದ್ರಾಂ ಹ್ರೀಂ ದ್ರವ್ಯ ದ್ರವ್ಯ ದ್ರಾಮೋಹಿನಿ ಸರ್ವಶಂ ಕುರು ಕುರು ಸ್ವಾಹ. ಓಂ ಹ್ರೀಂ ಉಭಯಲಕ್ಷ್ಮಿ ರಮಣಾಯ ಕ್ಲೀಂ ಮಹಾಬೀಜಾಕ್ಷರ ಸಹಿತಾಯ ಶ್ರೀ ಕುಸುಮ ಜನದೇವಾಯ ದಿವ್ಯಮಃ ದೀಪಂ ನಿರ್ವಪಾಮಿ ಸ್ವಾಹ. ಜಲಾದಿ ಅರ್ಘ್ಯಂ ನಿರ್ವಾಮಿ ಸ್ವಾಹ. सम्पूर्ण शशाङ्ककलाकलाप शून्यागुणास्त्रिभुवनं तव लङ्घयन्ति ये संश्रितास्त्रि जगदीश्वरनाथमेकं हस्तान् निवारयति सञ्चरतो यथेष्टम्. ಮೂರು ಲೋಕದ ಉಲ್ಲಂಘನೆ ಮಾಡುವಂಥ ಅಂದರೆ ತ್ರಿಲೋಕನಾಥ ಯಾವ ಅಂತಂದರೆ ಅವರು ಭಗವಾನ್ ಆದಿನಾಥ ತೀರ್ಥಂಕರ ಸ್ಥಿತಿ ಮಾಡ್ತಾ ಇರ್ತಾರೆ. ಆ ಗುಣಗಳು ನೋಡಿ, ಜಾತಿಗೆ ನಮಸ್ಕಾರ ಇಲ್ಲ, ಕುಲಕ್ಕೆ ನಮಸ್ಕಾರ ಇಲ್ಲ, ಶರೀರಕ್ಕೆ ನಮಸ್ಕಾರ ಇಲ್ಲ. ಅವ್ರ ಗುಣಗಳಿಗೆ ಒಂದೇ ಪಗ್ಗ ಗುಣಲಬ್ಧೆ. ಆ ಗುಣಗಳಿಗೆ ನಾವು ಅಡುಗೆ ಮಾಡುತ್ತಾರೆ ಹೊರತು ಇನ್ಯಾವುದಕ್ಕೂ ಮಾಡಬಾರ್ದು ಅಂತೇಳಿ ಒಂದು ಅಡುಗೆ. ಓಂ ಶ್ರೀಮನ್ ನಮೋ ವಿಮೂಢಮದೀನಂ ಧ್ರುವಂ ಧ್ರುವಂ ನಮ ಸ್ವಾಹ. ಓಂ ನಮೋ ಭಗವತಿ ಗುಣವತಿ ಮಹಾಮಾನಸಿ ಸ್ವಾಹ. ಓಂ ಹ್ರೀಂ ಅರಮ ಭೂತ ಪ್ರೇತಾದಿ ಭಯ ನಿವಾರಕಾಯ ಕ್ಲೀಂ ಮಹಾಬೀಜಾಕ್ಷರ ಸಹಿತಾಯ ಶ್ರೀ ಶ್ರೀ ದೇವಾಯ ದೀಪಂ ದಿವ್ಯಮಃ ನಿರ್ವಪಾಮಿ ಸ್ವಾಹ. ಸಹಿತಾಯ ದೀಪಂ ನಿರ್ಪಾಮಿತಿ ಸ್ವಾಹ. ಚಿತ್ರಂ चित्रं किमत्र यदि ते दशाङ्गनाभि नेतं मनागतिमनो न विकारमार्गं कल्पान्तकालमरुताचलिताचलेन किं मन्दराद्रिशिखरं चलितं कदाचित्. ನೋಡಿ, ಭಕ್ತಿ ಮಾಡಬೇಕಂದಾಗ ರಾವಣ ಇದ್ದ. ಅವನ ಹೆಸರು ಮೊದಲು ದಶಮನಿತ್ತು. ಒಬ್ಬರು ವಾಲಿ ಮಹಾರಾಜರಿದ್ದರು, ಮುನಿ ಮಹಾರಾಜರು.
ಅವರು ಸುಮೇರು ಪರ್ವತದ ಕೆಳಗೆ ಕುಂತ್ಕೊಂಡಾಗ ಅವೇನು ಮಾಡ್ತಾರೋ ಅದನ್ನು ಕೆಡಬೇಕಂತೇಳಿ ಗುಡ್ಡಾನ ಯಾರು ರಾವಣ ದಶಾನನ್ ಆ ಪರ್ವತ ಕೆಡಬೇಕಂದ್ರೆ ಕೆಡುವುದಾಗ ಏನಾಗ್ತೈತಿ ಆ ಸುತ್ತಾರಲ್ಲಿ ಕ್ರಿಯಾಂಚ ಪ್ರಾಣಿಗಳು ಇರ್ತಾವೆ. ಮುನಿ ಮಹಾರಾಜರು ತಪಸ್ಸೆ ಮಾಡ್ಕೊತ ಕುಂತಾಗ ಇದು ಪರ್ವತ ಬೀಳ್ತ ತಡಿ ಅಂತೇಳಿ ವಾದಿ ಮುನಿ ಮಹಾರಾಜರು ತಮ್ಮ ಹೆಬ್ಬಟ್ಟಿನಿಂದ ಆ ಪರ್ವತನ ಹಚ್ಚಿಟ್ಬಿಟ್ರು. ಅವಾಗ ದಶಾನನ್ ಇದ್ನಲ್ಲ ಅವ್ನು ಚೀರಾಕತ್ತ, ಅವಾಗ ಒಂದು ರಾವಣ ಅಂತ ಹೆಸರು ಬಿತ್ತ. ನೋಡ್ರಿ, ನಾವೇನು ಭಕ್ತಿ ಮಾಡ್ತೇವಲ್ಲ ನಮ್ಮ ಭಕ್ತಿದೊಳಗೆ ಏನು ಶಕ್ತಿ ಕಡಿಮೆ ಇರೋದಿಲ್ಲ. ನಿಮ್ಗೆ ನೋಡಿರಿ, ಬೆಳಗಿನಿಂದ ಬಂದರೆ ನಿಮಗೆ ಶಕ್ತಿನ ಎಷ್ಟು ಶಕ್ತಿ ಇದೆ. ನೀವೆಲ್ಲರ ಪಾಪ ಸ್ತ್ರೀಯರಾಗಲಿ ಪುರುಷರಾಗಲಿ ನೀವು ಶ್ರಾವಣ ಮಾಸದೊಳಗೆ ಇವಾಗ ಏಕಾಸ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ರಾತ್ರಿ ಊಟ ತ್ಯಾಗ ಮಾಡ್ತೀರಿ, ಏನೇನೋ ತ್ಯಾಗ ಮಾಡ್ತೀರಿ, ಉಪ್ಪು ಲವಣ ಭಾಳಷ್ಟು ತ್ಯಾಗ ಮಾಡ್ತೀರಿ. ಎಲ್ಲಿಂದ ಬರ್ತೈತೆ ಏನೋ ಶಕ್ತಿ? ಮನೆಯಾಗಿದ್ದಾಗ ಶಕ್ತಿ ಇರೋದಿಲ್ಲ, ಮಂದಿರಕ್ಕೆ ಬಂದಾಗ ಎಷ್ಟು ಶಕ್ತಿ ಬರ್ತದೆ ನೋಡಿ. ಇವತ್ತು 700 ಮುನಿ ಮಹಾರಾಜರು ಉಪಸರ್ಗ ಆಗಿತ್ತು. ಅವರಿಗೆ ಇವತ್ತು ಮಧ್ಯಾಹ್ನ ಮಾಡೋದೈತಿ, ಕಾರ್ಯಕ್ರಮ ಭಾಳ ಚೆನ್ನಾಗಿದೆ, ಎಲ್ಲ ಅಷ್ಟಕ್ಕೂ ಮಾಡೋದವ. ಈಗ ಮುಗಿದ ನಂತರ ಮಧ್ಯಾಹ್ನದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ 2 ಕಣ್ಣು ಸಾಲೋದಿಲ್ಲ ನೋಡುವಂಥ ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲಿಂದ ಶಕ್ತಿ ಬರ್ತದೆ ಅಂತಂದ್ರೆ ಆತ್ಮನಿಂದ ಶಕ್ತಿ ಬರ್ತದೆ. ನಾವು ತಿಂದಿದ್ದು ಉಂಡಿದ್ದು ಶಕ್ತಿ ಎಲ್ಲ ಆತ್ಮದೊಳಗೆ ಶಕ್ತಿ ಇರೋದಕ್ಕೆ ನಮಗೆಲ್ಲ ನೈಮಿತ್ತಕ್ಕೆ ಉಪಾದಾನ ಶಕ್ತಿ ಜಾಗೃತ ಆಗ್ತದೆ. ಅದಕ್ಕಾಗಿ ಆತ್ಮದೊಳಗೆ ಯಾವಾಗಲೂ ಶಕ್ತಿ ಏನಾಗೋದಿಲ್ಲ. ಅದಕ್ಕೆ ಇರ್ತಕ್ಕಂಥ ಶಕ್ತಿ ಎಷ್ಟಿದೆ ಅಂತಂದ್ರೆ ಒಂದು ಹೆಬ್ಬೆರಳನ್ನು ತಗೊಂಡು ಮತ್ತೆ ಲೋಕವನ್ನು ಹೆಬ್ಬಟ್ಟಿಂದ ಹತ್ತಿಬಿಟ್ರೆ 3 ಲೋಕ ಅಳಗಾಡ್ತೈತಿ. ಅಷ್ಟು ಶಕ್ತಿ ನಿಮ್ಮ ಆತ್ಮದಲ್ಲೇ ಇದೆ. ಒಂದು ಇಡೀ ಶರೀರದೊಳಗಿನ ಶಕ್ತಿ ಇದೆ, ಒಂದು ನಿಗೋದಿನ ಆತ್ಮದೊಳಗಿನ ಶರೀರದೊಳಗೆ ಶಕ್ತಿ ಇದೆ. ಶಕ್ತಿ ನಾವು ಏನು ಮಾಡ್ಕೊಂಡಿವಿ? ನಮ್ಮ ಕರ್ಮದ ಉದಯದಿಂದ ಶಕ್ತಿ ಪ್ರಗಟ ಆಗಿಲ್ಲ. ಅಂಥ ಶಕ್ತಿ ನಮಗೆ ಈ 4 ತಿಂಗಳು ಅಷ್ಟೇ ಅಲ್ಲ, ನಾವು ಇರೋಲ್ಲಿವರೆಗೂ ನಾವು ಮೋಕ್ಷಕ್ಕೆ ಹೋಗೋವರೆಗೂ ನಿಮ್ಮ ಶಕ್ತಿ ಕಡಿಮೆ ಆಗೋದಿಲ್ಲ. ಇಂಥ ಭಕ್ತಿ ಮಾಡಿದ್ರೆ ನಿಮ್ಮ ಶಕ್ತಿ ಊರ್ಜಾ ಆಗ್ತೈತೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಗೊತ್ತಾ? ಮಾನತುಂಗ ಆಚಾರ ಮಹಾರಾಜರು. ಅದಕ್ಕೊಂದು ಅರ್ಜ ಕೊಡಿ. ಅವರಂಥ ಶಕ್ತಿ ಐತೆ ನೋಡಿ. ಜೈಲಿನಾಗ ಒಂದು ದಿನನೂ ಆಹಾರ ಮಾಡಿಲ್ಲ ಅವರು. ಮತ್ತು 700 ಮಂದಿ ಮುನಿ ಮಹಾರಾಜರು ಮೈ ಎಲ್ಲ ಕರೆಕಾದ್ರು 1 ದಿನ ಆಹಾರ ಮಾಡಿಲ್ಲ. ಎಲ್ಲಿಂದ ಶಕ್ತಿ ಬರ್ತಿದೆ ಅಂದ್ರೆ ಆತ್ಮನೊಳಗೆ ಶಕ್ತಿ ಇದೆ. ಅದಕ್ಕೆ ನೀವೆಲ್ಲರೂ ಚೆನ್ನಾಗಿ ಭಕ್ತಿ ಮಾಡಿ, ನೀವು ಅನ್ಕೊಂಡಿದ್ದ ಎಲ್ಲ ಆಗ್ತೈತಿ. ಜಯ ಮಾನತುಂಗ ಆಚಾರ ಮಹಾರಾಜ್ ಕಿ